ದೃಷ್ಟಿದೋಷದ ಬಗ್ಗೆ ಈಗ ಹಲವಾರು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಕಳೆದ 15 ದಿವಸದ ಹಿಂದೆ ರಾಜ್ಯಮಟ್ಟದ ದೈನಿಕವೊಂದರಲ್ಲಿ, ಕನ್ನಡ ದೈನಿಕದಲ್ಲಿ ಕೂಡ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸಾರ್ವಜನಿಕರಲ್ಲಿ ನನ್ನದೊಂದು ಮನವಿ ಹಾಗೂ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋದೊಂದು ಕಿವಿ ಮಾತಿದೆ. ಈ ಸಂಖ್ಯೆ ತಾವು ಏನು ಹೇಳ್ತಾ ಇದ್ದೀರಿ, ವರದಿ ಆಗಿದೆ, ಇದು ಏಕಾಏಕಿ ಬಂದಂಥದ್ದಲ್ಲ. ನಮ್ಮ ಇಲಾಖೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ತಾಲೂಕಿಗೆ 2 ತಂಡಗಳಂತೆ ವೈದ್ಯಕೀಯ ತಪಾಸಣಾ ತಂಡ ಇದೆ. ಇದರಲ್ಲಿ ಇಬ್ಬರು ವೈದ್ಯರು ಇರ್ತಾರೆ, ಒಬ್ಬರು ಶುಶ್ರೂಷಕರು ಇರ್ತಾರೆ, ಒಬ್ಬರು ನೇತ್ರಾಧಿಕಾರಿಗಳಿರ್ತಾರೆ, ಅವ್ರ ಕಣ್ಣನ್ನು ತಪಾಸಣೆ ಮಾಡ್ತಾರೆ. ಇವರು ನಿಯಮಿತವಾಗಿ ಮತ್ತು ಪೂರ್ವಯೋಜಿತ ಕಾರ್ಯಕ್ರಮಕ್ಕೆ ಒಳಪಟ್ಟಂತೆ ಅವರು ಕ್ಷೇತ್ರ ಭೇಟಿಗೆ ಹೋಗ್ತಾರೆ. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಹಾಗೂ ಎಲ್ಲ ಅಂಗನವಾಡಿಗಳಿಗೆ ಭೇಟಿ ಕೊಡ್ತಾರೆ. ಅಂಗನವಾಡಿಗಳಲ್ಲಿ ವರ್ಷಕ್ಕೆ 2 ಬಾರಿ ತಪಾಸಣೆ ಆಗುತ್ತೆ. ಶಾಲೆಗಳಲ್ಲಿ ವರ್ಷಕ್ಕೆ 1 ಬಾರಿ ತಪಾಸಣೆ ಮಾಡ್ತಾರೆ. ಇದರಲ್ಲಿ ಮಕ್ಕಳಲ್ಲಿ ಇರಬಹುದಾದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆಯನ್ನು ಮಾಡ್ತಾರೆ. ಅವರ ಆಹಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅವರ ಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ತಪಾಸಣೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಇದರಲ್ಲಿ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಕಣ್ಣಿನ ನ್ಯೂನತೆಗಳು, ದೃಷ್ಟಿದೋಷ ಅಥವಾ ಕಿವುಡುತನಕ್ಕೆ, ಕಿವಿ ಕೇಳಿಸುವಿಕೆ ಸಂಬಂಧಪಟ್ಟಂತೆ ಇರ್ಬೋದು, ಹಲ್ಲುಗಳಲ್ಲಿ ಕಂಡುಬರುವ ಹುಳುಕು ಹಲ್ಲುಗಳಿರ್ಬೋದು, ಹಾಗೂ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಗಮನವನ್ನು ಹರಿಸಿ ತಪಾಸಣೆ ಮಾಡಲಾಗುತ್ತೆ. ಎಲ್ಲ ಶಾಲಾ ಮಕ್ಕಳುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಈ 4 ಪ್ರಮುಖ ಸಮಸ್ಯೆಗಳನ್ನು ಅತಿ ಜಾಗರೂಕತೆಯಿಂದ ಪರೀಕ್ಷೆಗೊಳಪಡಿಸಿ ಅವರಿಗೆ ನೇತ್ರ ಪರೀಕ್ಷೆ ಮಾಡಲಾಗುತ್ತೆ, ಕಿವಿ ಕೇಳಿಸುವಿಕೆ ಮಾಡಲಾಗುತ್ತೆ, ಹಲ್ಲುಗಳಿಗೆ ದಂತ ಪರೀಕ್ಷೆ ಮಾಡಲಾಗುತ್ತೆ, ಹಾಗೂ ಚರ್ಮವನ್ನು ಪರೀಕ್ಷೆ ಮಾಡಿ ಅವರು ವರದಿಯನ್ನು ಸ್ವಾಸ್ಥ್ಯ ಕಿರಣ ಅನ್ನೋ ಒಂದು ಅಂತರ್ಜಾಲದಲ್ಲಿ ಅವರು ಮಾಹಿತಿಯನ್ನು ಇಂದೀಕರಿಸ್ತಾರೆ. ಇದು ನಿರಂತರವಾಗಿ ನಡೆಯುತ್ತಿರುವಂಥ ಪ್ರಕ್ರಿಯೆ. ಈ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ 4D ಅಡಿಯಲ್ಲಿ ವರ್ಗೀಕರಣವನ್ನು ಮಾಡಲಾಗುತ್ತೆ. ಮೊದಲನೇ ಡಿ, ಡಿಫೆಕ್ಟ್ ಎಟ್ ಬರ್ತ್, ಅಂದರೆ ಹುಟ್ಟಿನಿಂದ ಬರುವಂಥ ನ್ಯೂನತೆಗಳನ್ನು ಪತ್ತೆ ಮಾಡಬೇಕು. ಎರಡನೇದು ಡೆವಲಪ್ಮೆಂಟಲ್ ಡಿಲೇಸ್, ಅಂದರೆ ಬೆಳೀತಾ ವಯಸ್ಸಿಗೆ ಅನುಗುಣವಾಗಿ ಮಗುವಿನ ಮಾನಸಿಕ ಹಾಗೂ ಶಾರೀರಿಕ ಬೆಳವಣಿಗೆ ಹೇಗಿರಬೇಕು, ಅದರ ತಕ್ಕಂತೆ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಅವರು ಪತ್ತೆ ಮಾಡ್ತಾರೆ. ಮೂರನೇದು ಡಿಫಿಷಿಯನ್ಸೀಸ್, ಅಥವಾ ಯಾವುದಾದ್ರೂ ಪೌಷ್ಟಿಕಾಂಶದ ಕೊರತೆ ಇದೆಯಾ ಅನ್ನೋದನ್ನು ನೋಡ್ತಾರೆ. ನಾಲ್ಕನೇದು ಡಿಸೀಸಸ್ ಅಥವಾ ಕಾಯಿಲೆಗಳು. ಈ 4 ಬ್ರಾಡ್ ಹೆಡ್ಡಿಂಗಲ್ಲಿ ಎಲ್ಲವನ್ನು ಕ್ಯಾಟಗರೈಸ್ ಮಾಡಿಕೊಂಡು ಪತ್ತೆಯನ್ನು ಮಾಡ್ತಾರೆ. ಈ ನ್ಯೂನತೆಗಳು ನಾವು ಡಿಸೀಸ್ ಕಡೆ ಬರುತ್ತೆ. ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಅಂಕಿಅಂಶಗಳು ಏನು ದೃಷ್ಟಿದೋಷದಿಂದ ಬಂದಿದೆ, ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಈ ಆಸುಪಾಸಿನಲ್ಲೇ ಇರ್ತವೆ. ಈ ಆಸುಪಾಸು ಇರೋ ಅಂಥದ್ದನ್ನು ಮತ್ತೆ ನಾವು ನೇತ್ರ ತಜ್ಞರ ಅಗತ್ಯತೆ ಬಿದ್ದಿಲ್ಲ ಅವ್ರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಿ ಅವರುಗಳಿಗೆ, ಮಕ್ಕಳಿಗೆ ಉಚಿತವಾಗಿ ಕನ್ನಡಕಗಳನ್ನು ಪ್ರತಿ ವರ್ಷ ನಾವು ವಿತರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ನಾನು ಹೇಳೋದಾದರೆ, ಮೊನ್ನೆ ತಾನೇ ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದವರು ಆಶಾ ಕಿರಣ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವಯಸ್ಸಿನ ನಿರ್ಬಂಧ ಇಲ್ಲದೆ, ಆರ್ಥಿಕತೆಯ ನಿರ್ಬಂಧ ಇಲ್ಲದೆ, APL ಅಥವಾ VPL ಅನ್ನೋ ನಿರ್ಬಂಧ ಇಲ್ಲದೆ ಎಲ್ಲರಿಗೂ ಉಚಿತವಾಗಿ ಕನ್ನಡಕವನ್ನು ಕೊಡುವ ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡಿದ್ದಾರೆ. ಅದು ನಿರಂತರವಾಗಿ ಮುಂದೆಯೂ ಕೂಡ ನಡೆಯುತ್ತೆ. ಹಾಗಾಗಿ ಈ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 1,45,951 ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ 4,398 ಮಕ್ಕಳಲ್ಲಿ ಈ ಸಮಸ್ಯೆ ಇರುವುದು ನಮಗೆ ಕಂಡು ಬಂದಿದೆ. ಹಾಗಾಗಿ ಇದನ್ನು ಯಾರೂ ಆತಂಕಕ್ಕೆ ಒಳಪಡಬೇಡಿ. ಪ್ರಮುಖವಾಗಿ ನಾನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಅತಿಯಾದ ಮೊಬೈಲ್ ಬಳಕೆ. ಕೊರೋನಾ ಸೋಂಕು ಬಂದ ನಂತರ ಮಕ್ಕಳನ್ನು ಶಾಲೆಗೆ ಕಳಿಸುವ ಪರಿಪಾಠವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆನ್ಲೈನ್ ತರಗತಿ ಅನ್ನೋ ಒಂದು ಹೊಸ ವಿಧಾನಕ್ಕೆ ಚಾಲನೆಯನ್ನು ಕೊಟ್ಟ ನಂತರ, ಮಕ್ಕಳಿಗೆ ಮೊದಲೆಲ್ಲ ಮೊಬೈಲ್ ಕೊಡಬೇಡಿ ಅಂತ ಎಲ್ಲರೂ ಹೇಳ್ತಿದ್ದಂಥ ಕಾಲಘಟ್ಟದಲ್ಲಿ ಮೊಬೈಲ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದೊದಗಿದ ನಂತರ ಮಕ್ಕಳಲ್ಲಿ ಈ ಮೊಬೈಲ್ ಬಳಕೆ, ಅದರಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ನ ಬಳಕೆ ಅನಿವಾರ್ಯವಾಗಿ ಈಗಲೂ ಕೂಡ ಮಕ್ಕಳಿಗೆ ವಾಟ್ಸಪ್ ಮೂಲಕ ಪಾಠಗಳನ್ನು ಅಥವಾ ಇತರೆ ನೋಟ್ಸ್ಗಳನ್ನು ಕಳಿಸುವ ಪರಿಪಾಠ ಎಲ್ಲ ಶಾಲೆಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಇದರ ಹೊರತಾಗಿಯೂ ಕೂಡ ಪಾಠ ಪ್ರವಚನಗಳನ್ನು ಹೊರತಾಗಿ ಕೂಡ ಯಾವುದೇ ಮಗು ಅಥವಾ ವ್ಯಕ್ತಿ ಕನಿಷ್ಠ ನಿರಂತರವಾಗಿ 6 ಗಂಟೆ ಮೊಬೈಲ್ ಸ್ಕ್ರೀನನ್ನು ನಿರಂತರವಾಗಿ ನೋಡ್ತಾ ಇದ್ದರೆ ಅದು ಗೀಳು ಅಂಥೇಳಿ ನಾವು ಭಾವಿಸಬೇಕಾಗತ್ತೆ. ಅದು ಅಡಿಕ್ಷನ್ ಆಗುತ್ತೆ.
ಸೊ ಈ ಮೊಬೈಲ್ ಅಡಿಕ್ಷನಿಂದ ಕಣ್ಣು ಒಂದೇ ಅಲ್ಲ, ಮಾನಸಿಕ ಸ್ಥಿತಿಗತಿ ಇರ್ಬೋದು, ಮಿದುಳಿನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ವಿಶೇಷವಾಗಿ ರಾತ್ರಿ ಹೊತ್ತು ಕತ್ತಲಲ್ಲಿ ಮೊಬೈಲ್ ಬಳಸೋದ್ರಿಂದ ಈ ಮೊಬೈಲ್ನಿಂದ ಹೊರಸೂಸುವ ಏನು ರೇಡಿಯೇಷನ್ಸ್ ಏನಿರುತ್ತೆ ಇದು ಕೂಡ, ಅಥವಾ ರೇಸ್ ಏನಿರುತ್ತೆ, ಅಲ್ಟ್ರಾವೈಲೆಟ್ ರೇಟದ ಇನ್ಫ್ರಾರೆಡ್ ರೇಸ್ ಏನಿದ್ದಾವೆ, ಇದು ಕೂಡ ಕಣ್ಣಿಗೆ, ಮನಸ್ಸಿಗೆ, ಹೃದಯಕ್ಕೆ ಹಾಗೂ ಮೆದುಳಿಗೆ ಹಾನಿಯನ್ನು ಉಂಟು ಮಾಡಬಲ್ಲದು. ಅತಿಯಾಗಿ ಮೊಬೈಲ್ ನೋಡೋದ್ರಿಂದ ಹೀನತೆಗೆ ಒಳಗಾಗ್ತಾರೆ. ನಿದ್ರಾಹೀನತೆ ಆದರೆ ಮನಸ್ಸಿಗೆ ಹಾಗೂ ಶರೀರಕ್ಕೆ ರೆಸ್ಟ್ ಇಲ್ಲದೆ ಇದ್ದರೆ ಅದು ಕೂಡ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಒಂದು ಕಳಕಳಿಯ ಮನವಿ ಪೋಷಕರಲ್ಲಿ ನನ್ನ ಕಡೆಯಿಂದ, ದಯಮಾಡಿ ಮಕ್ಕಳಲ್ಲಿ ಪಾಠಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮೊಬೈಲ್ ಬಳಕೆ ಅವರಿಗೆ ಅನುಮತಿ ಕೊಡಿ. ಅದನ್ನು ಹೊರತುಪಡಿಸಿ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ವರ್ಜಿಸಬೇಕು ಮತ್ತು ನಿಷೇಧಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಈಗ ಸಣ್ಣ ಮಕ್ಕಳು 1 ವರ್ಷದಿಂದ 3-4 ವರ್ಷದ ವಯಸ್ಸಿನ ಮಕ್ಕಳು ಈ ಕಾರ್ಟೂನ್ ಚಾನಲ್ಗಳನ್ನ ಹಾಕ್ಕೊಂಡು ಊಟ ತಿನ್ನಿಸೋ ಪರಿಪಾಠ ಮಾಡ್ತಾರೆ. ಈಗ ಮಕ್ಕಳು ಅಳ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಅಳುತ್ತವೆ ಅನ್ನೋ ಒಂದೇ ಕಾರಣಕ್ಕಾಗಿ ಮೊಬೈಲ್ ಕೊಟ್ಟು ಮಗುವನ್ನು ಸುಮ್ಮನಿರಿಸೋ ಪರಿಪಾಠ ಕೂಡ ಎಲ್ಲ ತಾಯಂದಿರಲ್ಲಿ ಇದೆ. ಸೊ ಇದು ಭಾಳ ಒಂದು ಅತಿ ದುರಂತನೇ ಹೇಳಬೇಕು. ಯಾಕೆಂದರೆ ಮಕ್ಕಳಲ್ಲಿ ಆಟಿಸಮ್ ಅನ್ನೋ ಒಂದು ಮಗುವಿನ ಬೆಳವಣಿಗೆಗೆ ಮಾರಕವಾದ ತೀವ್ರ ಸ್ವರೂಪದ ಗಂಭೀರ ಕಾಯಿಲೆ ಕೂಡ ಇದರಿಂದ ಬರೋ ಸಾಧ್ಯತೆ ಇದ್ದು, ಎಲ್ಲ ತಾಯಂದಿರು, ವಿಶೇಷವಾಗಿ ತಾಯಂದಿರು ಒಬ್ಬರೇ ಅಲ್ಲ, ಪೋಷಕರು, ತಂದೆ ತಾಯಿ ಇಬ್ಬರೂ ಸೇರಿ ತಾವು ಇದನ್ನು ನಿಷೇಧಿಸಿ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮೊಬೈಲ್ ಎದುರಾಗದ ಅಡ್ಡ ಬರದಂತೆ ತಾವು ಕ್ರಮ ವಹಿಸಬೇಕಂತೇಳಿ ನನ್ನ ಕಳಕಳಿಯಿಂದ ಎಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಾಯಿದ್ದೇನೆ. ಧನ್ಯವಾದಗಳು. ಹೌದು, ಭಾಳ ಒಳ್ಳೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ. ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಇದೆ. ಸೊ ಇದರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯ ತಜ್ಞರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸ್ಟಾಫ್ ನರ್ಸ್ ಇರ್ತಾರೆ. ಇವರು ನಿಯಮಿತವಾಗಿ ಒಂದು ಪೂರ್ವಯೋಜಿತ ಕಾರ್ಯಕ್ರಮದಂತೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ರೋಗಿಗಳನ್ನು ಶುಶ್ರೂಷೆ ಮಾಡೋದಲ್ಲದೆ ಅಲ್ಲಲ್ಲಿ ಶಾಲೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದನ್ನು ಇನ್ನೊಂದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಯೋಜನೆ ನಮ್ಮ ಚಿಂತನೆಯಲ್ಲಿದೆ. ಇದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ನಾವು ಇನ್ನೊಂದಷ್ಟು ಮಾರ್ಪಡಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳನ್ನು ತಲುಪಿ ಅಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಅನ್ನೋ ಚಿಂತನೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತೇವೆ. ಖಂಡಿತವಾಗೂ ಆ ಒಂದು ವಿಷಯ ಖಂಡಿತ ಇದ್ದೇ ಇರುತ್ತೆ. ಮೊಬೈಲಿನ ಬಗ್ಗೆ ಖಂಡಿತವಾಗ್ಲೂ ಒಂದು 5 ನಿಮಿಷ ಅಥವಾ 10 ನಿಮಿಷ ಖಂಡಿತವಾಗ್ಲಿ ಮಕ್ಕಳಿಗೆ ಅಥವಾ ಶಾಲೆಗಳಲ್ಲಿ ಕೂಡ ಗುರುಗಳಿಗೆ ಹೇಳಿದರೆ ಒಂದಷ್ಟು ಪರಿಣಾಮಕಾರಿ ಆಗ್ಬೋದು ಅನ್ನೋ ಚಿಂತನೆ ಇದೆ.